ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎಸೆತವಾಗಿದೆ. ಸಿಜೆಐ ಗವಾಯಿ ಪೀಠದ ಮೇಲೆ ಶೂ ಎಸೆದ ವಕೀಲ 60 ವರ್ಷದ ವಕೀಲ ರಾಜಶೇಖರ್ನಿಂದ ಈ ಕೃತ್ಯ ಆಗಿರುವಂತದ್ದು. ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಅನ್ನ ಎಸೆದಿದ್ದಾರೆ. ಸಿಜೆಐ ಗವಾಯಿ ಪೀಠದ ಮೇಲೆ ಶೂ ಎಸೆದಿರುವ ಆರೋಪ ಕೇಳಿ ಬಂದಿದೆ. 60 ವರ್ಷದ ವಕೀಲ ರಾಜಶೇಖರ್ನಿಂದ ಈ ಕೃತ್ಯ ಆಗಿರುವಂತದ್ದು. ಇಲ್ಲಿ ತಕ್ಷಣವೇ ವಕೀಲರನ್ನ ವಶಕ್ಕೆ ಪಡೆದ ಪೊಲೀಸರು ಸಿಜೆಐ ಗವಾಯಿ ಪೀಠದ ಮೇಲೆ ಶೂ ಎಸೆಯಲಾಗಿದೆ. ಇಲ್ಲಿ 60 ವರ್ಷದ ವಕೀಲ ರಾಜಶೇಖರ್ನಿಂದ ಈ ಕೃತ್ಯ ಆಗಿರುವಂತದ್ದು. ಸಿಜೆಐ ಗವಾಯಿ ಪೀಠದ ಮೇಲೆ ಶೂ ಅನ್ನ ಎಸೆದಿದ್ದಾರೆ ವಕೀಲರು. 60 ವರ್ಷದ ವಕೀಲರು ರಾಜಶೇಖರ್ನಿಂದ ಈ ಕೃತ್ಯ ಆಗಿರುವಂತದ್ದು. ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರೊಬ್ಬರು ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರ ಮೇಲೆ ಶೂ ಎಸೆಯಲು ಮುಂದಾದ ಘಟನೆ ಇವತ್ತು ನಡೆದಿದೆ. ಇನ್ನು ಮಧ್ಯಪ್ರದೇಶದ ಖಜುರಾಹೋ ದೇವಾಲಯ ಸಂಕೀರ್ಣದಲ್ಲಿ ವಿಷ್ಣುವಿನ ವಿಗ್ರಹವನ್ನ ಪುನಃಸ್ಥಾಪಿಸಲು ಕೋರಿ ಈ ವಿಚಾರಣೆಯನ್ನ ಸಲ್ಲಿಸಲಾಗಿತ್ತು, ಅರ್ಜಿಯನ್ನ. ಇಂತಹ ವಿಚಾರಗಳು ನನ್ನ ಮೇಲೆ ಪರಿಣಾಮವನ್ನ ಬೀರಲಿಲ್ಲ. ಇಂತಹ ಘಟನೆಗಳಿಂದ ನಾನು ವಿಚಲಿತನಾಗಲ್ಲ. ಈ ಘಟನೆಯ ಬಗ್ಗೆ ಸಿಜೆಐ BR ಗವಾಯಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಪ್ರಕರಣವೊಂದರಲ್ಲಿ ದೇವರನ್ನೇ ಕೇಳು ಎಂದಿದ್ದ ಸಿಜೆಐ ಹೇಳಿಕೆಗೆ ಇಡೀ ದೇಶದಾದ್ಯಂತ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇದೇ ಸಿಟ್ಟಿನಲ್ಲಿ ವಕೀಲರಾದಂತಹ ರಾಜಶೇಖರ್ ಶೂ ಎಸೆಯಲಾಗಿದೆ. ಸನಾತನ ಧರ್ಮಕ್ಕೆ ಅವಮಾನವಾದರೆ ನಾವು ಸಹಿಸಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಚೀರಾಡಿದ್ದ ವಕೀಲ ರಾಜಶೇಖರ್, ಇಲ್ಲಿ ವಕೀಲರ ರಾಜಶೇಖರ್ನನ್ನ ಪೊಲೀಸರು ಕೂಡ ಈಗಾಗಲೇ ವಶಕ್ಕೆ ಕೂಡ ಪಡೆಯಲಾಗಿದೆ. ಸನಾತನ ಧರ್ಮಕ್ಕೆ ಅವಮಾನವನ್ನ ಮಾಡಿರುವ ವಿಚಾರದಲ್ಲಿ ಈ ಗವಾಯಿ ಅವರ ಮೇಲೆ 60 ವರ್ಷದ ರಾಜಶೇಖರ್ ಶೂ ಅನ್ನ ಎಸೆದಿದ್ದಾರೆ. ಒಂದ್ ರೀತಿಯಾಗಿ ಇವತ್ತು ಮುಂಜಾನೆ ಸುಪ್ರೀಂ ಕೋರ್ಟ್ನಲ್ಲಿ ದೊಡ್ಡ ಹೈ ಡ್ರಾಮಾವೇ ನಡೆದಿದೆ ಅಂತಾನೆ ಹೇಳಲಾಗಿದೆ. ತಕ್ಷಣವೇ ವಕೀಲರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಂತಹ ವಿಚಾರಗಳನ್ನ ನನ್ನ ಮೇಲೆ ಪರಿಣಾಮ ಬೀರಲ್ಲ, ಇಂತಹ ವಿಚಾರಗಳ ಬಗ್ಗೆ ನನ್ನ ತಲೆ ಕೆಡಿಸಿಕೊಳ್ಳೋದಿಲ್ಲ, ಇಂತಹ ಘಟನೆಗಳಿಂದ ನಾನು ವಿಚಲಿತನೇ ಆಗಲ್ಲ. ಇನ್ನು ಘಟನೆಯ ಬಗ್ಗೆ ಸಿಜೆಐ BR ಗವಾಯಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಪ್ರಕರಣವೊಂದರಲ್ಲಿ ದೇವರನ್ನೇ ಕೇಳು ಅಂತ ಹೇಳಿ ಸಿಜೆಐ ಹೇಳಿದ್ರು. ಸಿಜೆಐ ಹೇಳಿಕೆಗೆ ಇಡೀ ದೇಶದಾದ್ಯಂತ ಒಂದ್ ಕಡೆ ಆಕ್ರೋಶ ವ್ಯಕ್ತವಾಗಿತ್ತು. ಇದೇ ಸಿಟ್ಟಿನಲ್ಲಿ ವಕೀಲರು ರಾಜಶೇಖರ್ ಶೂ ಎಸೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸನಾತನ ಧರ್ಮಕ್ಕೆ ಇವರು ಅವಮಾನವನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರೊಬ್ಬರು ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರ ಮೇಲೆ ಶೂ ಎಸೆಯಲು ಮುಂದಾದ ಘಟನೆ ಎಂದು ನಡೆದಿದೆ.